ವೀಕ್ಷಕರೇ, ಸಿನಿ ಜರ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನಮ್ಮ ಮದರಂಗಿ ಕೃಷ್ಣ ಅವರು ಮತ್ತು ನಮ್ಮ ರಾಜಾವಳಿ ಡೈರೆಕ್ಟರ್ ಗುರು ದೇಶಪಾಂಡೆ ಅವರ ನಡುವಿನ ಮಾತಿನ ಚಕಮಕಿ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಗುರು ದೇಶಪಾಂಡೆ ಅವರು ನೆನ್ನೆ ವಾಣಿಜ್ಯ ಮಂಡಳಿನಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಅಂತಂದರು. ಸರಿ, ವಾಣಿಜ್ಯ ಮಂಡಳಿನಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಮದರಂಗಿ ಕೃಷ್ಣ ಅವರು ವಾಣಿಜ್ಯ ಮಂಡಳಿನಲ್ಲಿ ಹೋಗ್ಬಿಟ್ಟು ಅದು ಸರಿನೋ ತಪ್ಪೋ ಅದೇನಿದ್ರು ಮೊದಲು ಅಲ್ಲಿ ಕ್ಲಿಯರ್ ಮಾಡ್ಕೊಂಬಂದು ಆಮೇಲೆ ಪ್ರೆಸ್ ಮೀಟ್ ಮಾಡೋದು ಒಳ್ಳೆಯದೇ ಹೊರತು ಸಿನಿಮಾಗೋಸ್ಕರನೋ ಇಲ್ಲಾಂದರೆ ಪ್ರಮೋಷನ್ಗೋಸ್ಕರನೋ ಅಂತೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರೆ ಏನು ಪ್ರಯೋಜನ? ಇದರಿಂದ ಇಡೀ ಕರ್ನಾಟಕ ಜನತೆಗೆ ಇದರಿಂದ 10 ರೂಪಾಯಿ ಪ್ರಯೋಜನ ಇಲ್ಲ. ನಾವು ಸರಿನೋ ನೀವು ಸರಿನೋ ಅಂತ ವಾಣಿಜ್ಯ ಮಂಡಳಿ ಏನಕ್ಕಿರೋದು? ವಾಣಿಜ್ಯ ಮಂಡಳಿನಲ್ಲಿ ನೀವು ನಿರ್ದೇಶಕರಾಗಿ ನಿರ್ಮಾಪಕರಾಗಿ 1,25,000 ರೂಪಾಯಿ ದುಡ್ಡು ಕಟ್ಟಿದಿರಲ್ವಾ? ನಿರ್ದೇಶಕ ಸಂಘದಲ್ಲಿ ಕಟ್ಟಿದ್ರಲ್ಲ, ನಿರ್ಮಾಪಕರ ಸಂಘದಲ್ಲಿ ಕಟ್ಟಿದ್ರಲ್ಲ. ಅವ್ರು ಯಾರು ಬಗೆಹರಿಸದೇ ಇರೋರು ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡಿದ್ರೆ ನಿಮ್ಗೆ ಯಾರು ಬಂದು ದುಡ್ಡು ಕೊಡ್ತಾರೆ? ಇದು ಏನು ಪ್ರಯೋಜನ? ಪ್ರತಿಯೊಬ್ಬರೂ ಮೊದಲು ಬಂದು ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾರೆ? ಏನಕ್ಕೆ ಅಂದರೆ ಸುಮ್ಮನೆ ನಾವು ಸರಿ ಅನ್ಕೊತಿರೋ ಹೊರತು ಯಾರಿಗೂ ಇದ್ರ ಬಗ್ಗೆ ಫೈನಲ್ಲಾಗಿ ಅವ್ರ ಪರವಾಗಿ ಬೇಕಾಗಿರೋವಂಥ ವಿಷಯಗಳನ್ನ ಹೇಳ್ಬೇಕೇ ಹೊರತು ಯಾರೊಬ್ರಿಗೂ ಇದರ ತೀರ್ಮಾನ ಏನು ಅಂತ ಯಾರಿಗೂ ಬೇಕಾಗಿಲ್ಲ. ನಮ್ಮ ವಾಣಿಜ್ಯ ಮಂಡಳಿನೂ ಅಷ್ಟೇ, ಕಂಡೀಷನ್ ಆಗಿ ಮೊದಲು ಯಾವುದೇ ಸಮಸ್ಯೆ ಆದರೂ ನಮ್ಮ ಹತ್ರ ಬಂದು ನಾವು ಬಗೆಹರಿಸೋಕ್ಕಾಗದೇ ಇದ್ದರೆ ನೀವು ಹೋಗಿ ಪ್ರೆಸ್ ಮೀಟ್ಗೆ ಪ್ರೆಸ್ ಜೊತೆ ಮಾತಾಡಿ, ಜನರ ಜೊತೆ ಮಾತಾಡಿ ಅಂತ. ವಾಣಿಜ್ಯ ಮಂಡಳಿನಲ್ಲಿ ಕೂತಿರೋರು ಏನಕ್ಕೆ ಕೂತಿದ್ದಾರೆ ಅಂತ ಯಾರಿಗಾದರೂ ಗೊತ್ತಿದ್ರೆ ಮೊದಲು ಅದಕ್ಕೆ ಕೇಳಬೇಕು. ಅದು ಬಿಟ್ಟು ಸುಮ್ಮನೆ ಆದ್ರೂ ಪ್ರತಿಯೊಬ್ಬರು ಪ್ರೆಸ್ ಮೀಟು, ಸಿನಿಮಾ ಪ್ರಮೋಷನ್ಗೆ ಪ್ರೆಸ್ ಮೀಟ್ ಮಾಡಿ ಹೊರತು ಸಿನಿಮಾ ಕಳ್ತನ ಮಾಡೋರೆ, ಕಷ್ಟ ಬಿದ್ದವ್ರೆ, ಯಾವುದೇ ಒಂದು ಸಮಸ್ಯೆ ಫಸ್ಟು ಬಗೆಹರಿಸ್ಬೇಕಾಗಿರೋದು ವಾಣಿಜ್ಯ ಮಂಡಳಿ ಕರ್ತವ್ಯ ಅಲ್ವೇ? ಇದು ಚಿತ್ರರಂಗದಲ್ಲಿರೋರಿಗೆ ಸರಿ ಅನಿಸಿದ್ರೆ ಒಂದು ಕಮೆಂಟ್ ಹಾಕಿ. ನಾವು ಮಾತಾಡೋದು ತಪ್ಪು ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ.